RIB ಅವ್ರನ್ನ ಮೇಲೆಲ್ಲ ದಬ್ಬಲಿಕೆ ಮಾಡಿ ಹೆಂಗಸರ್ನೆಲ್ಲ ಪುಟ್ಟಿ ಅವ್ರ ಮೇಲೆ ದಬ್ಬಲಿಕೆ ಮಾಡಿ ಸೊಂಟ ಕಡೆ ಕೆಟ್ಟ ಮಾತುಗಳೆಲ್ಲ ಬಳಸಿ ಹೆಂಗೆಂಗೋ ಮಾತಾಡಿ ಸಖತ್ ಅವಮಾನ ಮಾಡೋರು ನಮಗೆ ನ್ಯಾಯ ಕೊಡ್ತೀವಿ ಸರ್. ಹೆಂಗೆಲ್ಲ ಪಾಲ್ಗೊಂಡಿದೆ ದಂಡಾಧಿಕಾರಿಗಳು ಎಲ್ಲರಿಗೂ ಹತ್ರ ಹೋಗಿದ್ದೀವಿ ನಾವು. ಜಮೀನು ಮಾತಾಡಿ ಸರ್ ನಾವು ದಾರಿ ಕೊಡ್ತೀವಿ ನಿಮಗೆ, ಈಗ ದಾರಿ ಕೊಟ್ಬಿಡಿ ಅಂತ ಮಾತು ಕೊಟ್ಟಿದ್ರು. ಅವಾಗ ತಂದೆ ಒಪ್ಕೊಂಡಿದ್ರು ಸರ್ ನಾವು ದಾರಿ ಕೊಡ್ತೀವಿ ಅಂತ. ತೀರೋಗ್ಬಿಟ್ಟವ್ರೆ ಸರ್ ಅವರು. ನಮ್ಮ ತಂದೆ ಲೆಕ್ಕಕ್ಕಿಲ್ಲ, ನಾವು ದಾರಿ ಕೊಡೋಕ್ಕಿಲ್ಲ ಅಂದ್ಬಿಟ್ಟು ಮಕ್ಕಳು ಅಡ್ಡ ಮಾಡ್ತಾರೆ. ಕುಮಾರ, ಶಿವರಾಜು, ಅಂಗರಾಜು, ಮುರುಗೇಶ, ಶಾರದಾ, ಕಮಲ, ವಸಂತ, ರಾಜಾಜಿ ಎಲ್ಲ ಇಷ್ಟು ಜನ ಈ ಕುಟುಂಬ ಇವರೆಲ್ಲ ಫುಲ್ ಒಂದೇ ಫ್ಯಾಮಿಲಿ ಸರ್. ಇಲ್ಲಿ ಸರ್ಕಾರದವ್ರಿಗೆ ತುಂಬಾ ಕೆಟ್ಟತನದಿಂದ ನಡ್ಕೊಂಡಿದ್ರು ಅವ್ರ ಹತ್ರ. ಸರ್ಕಾರಿ ಖರಾಬ್ ಜಮೀನಿನಲ್ಲಿ ಕಂದಕ ತೋಡಿ ರಸ್ತೆ ಸಂಚಾರ ಬಂದ್. ಹಣ ಹೂಳಲು ಕೂಡ ಪರದಾಟ. ಜನಪ್ರತಿನಿಧಿಗಳೇ ಹಾಗೂ ಅಧಿಕಾರಿಗಳೇ ನ್ಯಾಯ ಕೊಡಿಸಲು ಮುಂದಾಗಿ ಪಿರಿಯಾಪಟ್ಟಣದ ಸರ್ಕಾರಿ ಖರಾಬ್ ಜಾಗದಲ್ಲಿ ಹೊಲಕ್ಕೆ ಹೋಗದಂತೆ ಅಡ್ಡ ಕಂದಕ ತೋಡಿ ತೊಂದರೆ ನೀಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅವರಿಗೆ ಗ್ರಾಮಸ್ಥರಾದ ಗೋಪಾಲ್, ಬಂಗಾರಬೋವಿ, ಕೃಷ್ಣ ಭೋವಿ, ಚಲವರಾಜ್, ಮಣಿ, ಪ್ರಕಾಶ್, ಅಜಿತ್ ಒತ್ತಾಯಿಸಿದ್ದಾರೆ. ಬೆಲೆ ಮಾಡಕ್ಕಾಯ್ತಲ್ಲ ಸರ್, ಎಲ್ಲ ಲೋನ್ಗಳು ತಗೊಂಡಿದ್ವಿ, ಲೋನ್ಗಳು ಕಟ್ಟಕ್ಕಾಯ್ತಿಲ್ಲ. ಸೊಸೈಟಿ ಬ್ಯಾಂಕಲ್ಲಿ ನಮ್ಮ ಸಾಲಗಳೈತೆ. ಈ ಬೆಲೆ ಮಾಡಿದ್ರೆ ಸಾಲ ತೀರ್ಸೋಕ್ಕಾಗೋದು, ಸಾಲಗಳು ತೀರ್ಸೋಕ್ಕಾದ್ರೆ ಬರೀ ಬಡ್ಡಿ ಕಟ್ಕೊಂಡು ಅವ್ರ ಹತ್ರ ಬಯಸ್ಕೊಂಡು ತುಂಬ ಕಷ್ಟ ಅನುಭವಿಸ್ತಾ ಇದೀವಿ. ಬೋರ್ಗಳು ಹಾಕ್ಸಿದ್ವಿ, ಬೋರ್ಗಳೆಲ್ಲ ಮೋಟ್ರುಗಳು ಕೆಟ್ಟೋಗೆಲ್ಲ ಜಾಮಾಗಿ ಎಲ್ಲ ಖರ್ಚುಗಳಾಯ್ತು ಕೂತವೆ. ಇಲ್ಲಿ ಹಿಂಗೆ ಪಾಲ್ ಬಿಟ್ಕೊಂಡು ಹೋದ್ರೆ ನಮ್ಗೆ ಮುಂದೆ ತುಂಬಾ ತೊಂದರೆ ಐತೆ ಸರ್. ನಮ್ಗೆ ಯಾವ್ದು ಕಷ್ಟ ಆಗಲ್ಲ. ಅದಕ್ಕೆ ಸರ್ ದಾರಿ ಇಲ್ಲದೆ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ಈ ದಾರಿ ಕೊಟ್ಟಿದ್ದಾರೆ, ಬೆಳೆ ಬೆಳಿತಾರೆ ನೋಡಿ, ಅವ್ರೆಲ್ಲ ಬೆಳೆ ಬೆಳಿತಾರೆ. ನಮ್ ಜಮೀನಿ ನೋಡಿ ಎಲ್ಲ ಪಾಲ್ ಬಿದ್ದೈತೆ ಸರ್. ಆದ್ರೆ ಅವ್ರ ಜಮೀನಿಗೆ ಪಕ್ಕದ ಜಮೀನವರು ದಾರಿ ಕೊಟ್ಟಿದ್ದಾರೆ ಸರ್. ಕೆಲಗಡೆ ಗಂಟೆ ಇವ್ರ ಜಮೀನಿಂದ ನಮಗ್ ದಾರಿ ಕೊಡ್ತಲ್ಲ. ಅವ್ರು ಕೊಡ್ತೀನಿ ಅಂತ ಆ ಕಾಲದಲ್ಲಿ ಒಪ್ಕೊಂಡು ಮಾತು ಆಗಿದ್ದು ಸರ್. ಇವ್ರ ಜಮೀನಲ್ಲೂ ಇವ್ರ ಜಮೀನಲ್ಲೂ ಕೇಳ್ತಾರೆ ಸರ್. 3 ಎಕರೆ 35 ಕುಂಟೆ ಏನಿದೆಯೋ ಅದು ಬುಟ್ಟಿ ಮಿಕ್ಕಿದ ಖರಾಬ್ ಏನಿದೆಯೋ ಅದ್ರಲ್ಲಿ ಕೇಳ್ಕೊಳ್ತಾ ಇದೀವಿ. ಕಲ್ಲು ಮಣ್ಣು ಬಂಡೆಗಳಿರೋದ್ರಿಂದ ಅಲ್ಲಿ ಬೆಲೆ ಸಾಧ್ಯನೂ ಇಲ್ಲ. ಆ ಜಾಗದಲ್ಲಿ ಕೂಡ ಇವ್ರು ದಾರಿ ಕೊಡ್ದೇನೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಅಧಿಕಾರಿ ಬಳಿಗೆ ಬಂದ್ರೆ ಅಧಿಕಾರಿ ಮೇಲೆ ಕೂಡ ಜವಾಬ್ದಾರಿ ಮಾಡ್ತಿದ್ದಾರೆ. ಈ 3 ಮಂದಿ ರೈತರ ಜಮೀನು ಒಟ್ಟು 8 ಎಕರೆ ವಿಸ್ತೀರ್ಣ ಇದ್ದು, ಜಮೀನಿಗೆ ಆರಂಭವಾದ ದಿನಗಳಿಂದಲೂ ಸಹ ಹೊಂದಾಣಿಕೆಯಿಂದ ರೂಢಿಗತ ರಸ್ತೆ ಮಾಡಿಕೊಂಡು ಜಮೀನಿನಲ್ಲಿ ಬೇಸಾಯ ಮಾಡಲಾಗುತ್ತಿತ್ತು. ಆದರೆ ಹಿರಿಯ ಮುಖಂಡರೊಬ್ಬರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಆತನ ಮಕ್ಕಳು ಮತ್ತು ಮೊಮ್ಮಕ್ಕಳು ಹೊಲಕ್ಕೆ ಹೋಗದಂತೆ ಅಡ್ಡಲಾಗಿ ರಸ್ತೆಯಲ್ಲಿ ಕಂದಕ ತೋಡಿ ತೊಂದರೆ ನೀಡುತ್ತಿರುವುದರಿಂದ ಕಳೆದ 4 ವರ್ಷಗಳಿಂದ ಬೇಸಾಯ ಮಾಡಲು ಆಗುತ್ತಿಲ್ಲ ಎಂದು ದೂರಿದ್ದಾರೆ. ಹೌದು, ಕಾನೂನಿಗೆ ಎಲ್ಲರೂ ಒಂದೇ, ನೀವು ಒಂದೇ, ಇವರು ಒಂದೇ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ತಹಸೀಲ್ದಾರ್ ಕೊಟ್ಟು ತಹಸೀಲ್ದಾರ್ ಆರ್ಡರ್ ಮಾಡಿರೋದು. ಕೋರ್ಟ್ ಆದೇಶ, ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿ ಇವತ್ತು ಕೋರ್ಟ್ ಥರ. ನಿಮ್ದು ಏನಾದರೂ ನಿಮ್ಮ ಜಾಗ ಅಂತ ಇದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ 100% ನಿಮ್ಮ ಪರವಾಗಿ ನಿಲ್ತೀವಿ. ನೀವು ಹಿಂಗೆ ಬಂದು ಪದೇ ಗಲಾಟೆ ಮಾಡ್ತಿದ್ರೆ, ಅಬ್ಜೆಕ್ಷನ್ ಮಾಡಿದ್ರೆ ಲ್ಯಾಂಡ್ ತರ್ತೀವಿ, ತಗೊಂಡು ಹೋಗ್ತೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸ್ ತಗೊಬನ್ನಿ ಮಾಡೋಣ. ಅವ್ರು ಹೊಸಬ್ರು ಬಂದು. ಹೌದು, ಕಾನೂನಿಗೆ ಎಲ್ಲರೂ ಒಂದೇ, ನೀವು ಒಂದೇ, ಇವರು ಒಂದೇ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ತಹಸೀಲ್ದಾರ್ ಕೊಟ್ಟು ತಹಸೀಲ್ದಾರ್ ಆರ್ಡರ್ ಮಾಡಿರೋದು. ಕೋರ್ಟ್ ಆದೇಶ, ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿ ಇವತ್ತು ಕೋರ್ಟ್ ಥರ. ನಿಮ್ದು ಏನಾದರೂ ನಿಮ್ಮ ಜಾಗ ಅಂತ ಇದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ 100% ನಿಮ್ಮ ಪರವಾಗಿ ನಿಲ್ತೀವಿ. ನೀವು ಹಿಂಗೆ ಬಂದು ಪದೇ ಗಲಾಟೆ ಮಾಡ್ತಿದ್ರೆ, ಅಬ್ಜೆಕ್ಷನ್ ಮಾಡಿದ್ರೆ ಲ್ಯಾಂಡ್ ತರ್ತೀವಿ, ತಗೊಂಡು ಹೋಗ್ತೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸ್ ತಗೊಬನ್ನಿ ಮಾಡೋಣ. ಅವ್ರು ಹೊಸಬ್ರು ಬಂದು. ಈ ಜಮೀನಿನ ಬೇಸಾಯವನ್ನೇ ಅವಲಂಬಿಸಿ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದು ಕೊಳವೆ ಬಾವಿ ತೋಳಿಸಿದ್ದು, ಈಗ ಆ ಕೊಳವೆ ಬಾವಿ ರಿಪೇರಿಗೆ ಬಂದಿದೆ. ಹಾಗೆ ಯಾವುದೇ ಸ್ಮಶಾನ ಇಲ್ಲದ ಕಾರಣ ತಮ್ಮ ಜಮೀನಿನಲ್ಲೇ ಅಂತ್ಯಕ್ರಿಯೆ ಮಾಡಬೇಕಾದ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಸಹ ನಮಗೆ ಅಡ್ಡಿಪಡಿಸಿ ತೊಂದರೆ ನೀಡಿದ ಬಗ್ಗೆ ಅನೇಕ ಬಾರಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿದೆ. ಈ ಕೂಡಲೇ ದಾರಿ ಸಮಸ್ಯೆಯನ್ನು ಬಗೆಹರಿಸಲು ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ಮುಂದಾಗಬೇಕಾಗಿದೆ. ವರದಿ HD ರಮೇಶ್, ಪಿರಿಯಾಪಟ್ಟಣ. ನೋಡಿ ಸರ್, ಸರ್ವೇರೆಲ್ಲ ಕಲ್ಲು ನಟ್ಟಿ
ಹೋದ್ಮೇಲೆ ಆ ಕಲ್ಲನ್ನೆಲ್ಲ ಕಿತ್ತೆಸ್ದಿ ಉದ್ದೇಶಪೂರ್ವಕವಾಗಿ ಗುಂಡಿಯನ್ನು ಹೊಡೆದಿರ್ತಾರೆ ಇಲ್ಲಿ ಓಡಾಡಬಾರ್ದು ಅಂತ. ರಸ್ತೆಯಲ್ಲಿ ಓಡಾಡಬೇಡದಂತ ಗುಂಡಿ ಅವ್ರಿಗೆ ಬೆಲೆ ಇಲ್ಲದೇನೆ ಅವ್ರ ಸರ್ವೆ ನಂಬರ್ ಕಲ್ಲನ್ನೆಲ್ಲ ಕಿತ್ತೆ ನಮಗೆ ಯಾರೇ ತೀರೋದ್ರೆ ನಮಗೆ ಊದ್ಕೊಳ್ಳೋಕೆ ನಮಗೆ ಸುಡುಗಾರಿ ಇಲ್ಲ. ಜಮೀನಲ್ಲೇ ತಂದು ಮಾಡ್ಬೇಕು ಸರ್ ಕಂತೆ ಕರಿ ಜಮೀನಲ್ಲಿ ಬರೋಕು ನಮ್ ದಾರಿ ಇಲ್ಲ ಸರ್. ಅಷ್ಟು ದಾರಿ ಬಿಡ್ತಲ್ಲ ಏನ ತರಕ್ಕೂ ದಾರಿ ಇಲ್ಲ ಸರ್ ನಮ್ಗೆ. ದಾರಿ ಇಲ್ಲ. ಏನ್ ಸರ್ ಮಾಡ್ಬೇಕು ನಾವು? ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದಾರಲ್ಲ ಇವರು. ಯಾರೋ ತೀರ್ಕೊಬಿಟ್ರೆ ಹೆಣ ತಂದು ಊಟ ಆಯ್ತು ನಮ್ಗೆ ದಾರಿ ಇಲ್ಲ ಸರ್. ನೋಡಿ ಸರ್ ಕಾಲು ಬಿದ್ದೈತೆ, ಯಾವ ಕಡೆನೂ ದಾರಿ ಇಲ್ಲ ಸರ್. ಹೆಂಗ್ ಸರ್ ಇದು ನಕ್ಸಲ್ ಇದೆ ಸರ್ ದಾರಿ, ಆದ್ರೂ ಇವ್ರು ಬಿಡ್ತಲ್ಲ ಸರ್. ಇವರು ನಕ್ಸಲ್ ಸರ್ಕಾರ ನಕ್ಸಲ್ ಐತೆ ಸರ್. ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿದ್ರು ಕೂಡ ಅವ್ರ ತಲೆನೇ ತಗೊಳ್ತಿಲ್ಲ, ಅವ್ರು ಮಾತಾಡಕ್ಕೆ ಬಿಡ್ತಲ್ಲ. ಇವ್ರದೇ ಮಾತಾಡಿದೆ ದೊಡ್ಡದನ್ನ ತುಂಬಾ ದೌರ್ಜನ್ಯ ಮಾಡ್ತಿದ್ದಾರೆ ಅಧಿಕಾರಿ.